ನಟ ಯಶ್ ಅವರ ತಾಯಿ ಪುಷ್ಪ ಅವರು ಏನು ಮನೆ ಪಕ್ಕದಲ್ಲಿರ್ತಕ್ಕಂತಹ ಒಂದು ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪನ ಮಾಡಿದ್ರು. ಈಗಾಗಲೇ ಸುಮಾರು 2021ರಲ್ಲಿ ಈ ಒಂದು ಪ್ರಕರಣ ಕೋರ್ಟ್ನಲ್ಲಿ ನಡೀತಾ ಇತ್ತು. ಈಗ ಕೋರ್ಟ್ ಇದು ಮೂಲ ವಾರಸದಾರರೇ ದೇವರಾಜ್ ಅಂದರೆ ಲಕ್ಷ್ಮಮ್ಮ ಅವರು ದೇವರಾಜ್ ಅವರಿಗೆ ಜಿಪಿಯನ್ನು ಮಾಡಿಕೊಟ್ಟಿದ್ರು, ಅವರ ಪರವಾಗಿದೆ. ಹೀಗಾಗಿ ಅವರು ಇವತ್ತು ಬೆಳ್ಳಂಬೆಳಗ್ಗೆ ಅವರು ಅಕ್ರಮವಾಗಿ ತೀರ್ಮಾನ ಮಾಡಿದಂಥ ಕಾಂಪೌಂಡನ್ನು ತೆರವು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಾರೆ, ಈ ಪ್ರಕರಣ ಯಾವಾಗಿಂದ ಆರಂಭ ಆಯಿತು, ಏಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರ್ ನಮಸ್ತೆ. ಮೊದಲಿಗೆ ಈ ಪ್ರಕರಣ ಏನು ಪ್ರಕರಣ ಸರ್, ಯಾಕೆ ನೀವು ಈ ಕಾಂಪೌಂಡನ್ನು ತೆರವು ಮಾಡಿದ್ರು? ಮೂಲತಃ ಓನರು ಲಕ್ಷ್ಮಮ್ಮ ಅವರು ನಿವೃತ್ತ ಶಿಕ್ಷಕರು, ಅವರು ಮೈಸೂರಿನಲ್ಲಿದ್ದಾರೆ. ಅವರು 2020ರಲ್ಲಿ ನನಗೆ GPA ಮಾಡಿಕೊಟ್ರು. ಯಾಕೆ ವಯಸ್ಸಾಗಿದ್ದರಿಂದ ನಾನು ಅವ್ರಿಗೆ ಪರಿಚಿತನಾಗಿರೋದ್ರಿಂದ, ಮತ್ತು ನಮ್ಮ ತಂದೆನೂ ಮಾಸ್ಟ್ರು, ಅವರು ಮಾಸ್ಟ್ರು. ಅವನ ಸ್ನೇಹಿತನ ಮಗ ಅಲ್ಲೇ ಹತ್ರದಲ್ಲಿ ಇರ್ತಾನಲ್ಲ ಅಂತ ಅಂದ್ಬಿಟ್ಟು ನನಗೆ GPA ಹೋಗ್ತಾರೆ. ನಾನಿಲ್ಲ ಆ ಬಗ್ಗೆ ನೋಡ್ತೀನಿ. 2020 GPA ಆದಮೇಲೆ ಇದಾದ ನಂತರ ಇದು 21 ಇರ್ಬೋದು ಅಂತ ಕಾಣುತ್ತೆ. ಕಾಂಪೌಂಡ್ ಹಾಕಲಿಕ್ಕೆ ಅಂತ ಬಂದು ನನಗೆ ವಿಷಯ ಗೊತ್ತಾಗಿ ನಾನು ಕಾಂಪೌಂಡನ್ನು ಯಾಕೆ ಆಗ್ತಿದ್ವಿ ನಮ್ಮ ಜಾಗಕ್ಕೆ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಯಶು ಅವ್ರ ತಂದೆ ಲೇಬರ್ ಆಗ್ತಿದ್ರು, ಯಾರಪ್ಪ ಆಗ್ತಿದ್ರು ಕರೀರಿ ಅವ್ರು ತಂದೆ ಬಂದು ನಮ್ಮದು ಜಾಗ ನಿಮ್ಮದು ಒಂದು ಕೇಳಿದೆ ಗುಡಿ ಸರ್ ಆಗಲಿ. ಅವರೇನೂ ಕೊಡಲಿಲ್ಲ. ನಾನು ಕಂಪ್ಲೇಂಟ್ ಕೊಡ್ತೀನಿ ಕೊಡೋಗಿ ಅಂತ ಅಂದು ಕಂಪ್ಲೇಂಟ್ ಕೊಟ್ಟರು ಪ್ರಯೋಜನ ಆಗಲಿಲ್ಲ. ಪ್ರಯೋಜನ ಆಗಬೇಕಾಗ ಆಗ ನನಗೆ ಪೊಲೀಸ್ ಸ್ಟೇಷನಲ್ಲಿ ನೀವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಿಂದ ತಗೊಂಬನ್ನಿ ಅಂತ ಅಂದರು. ನ್ಯಾಯಾಲಯಕ್ಕೆ ನಾನು ದಾವೆ ಹೋದೆ. ಇದರಲ್ಲಿ ಪೂರ್ವ ಪಶ್ಚಿಮ 100 ಅಡಿ, ಉತ್ತರ ದಕ್ಷಿಣ 55, ಮುಕ್ಕಾಲು ಭಾಗನ ಯಶು ಕುಟುಂಬದವರು ಆಕ್ರಮಣ ಮಾಡಿದ್ದಾರೆ. ನೀವು ಉಳಿದಂಥ ಒಬ್ಬ ಸರ್ಕಾರಿ ನೌಕರಾಗಿರ್ತಕ್ಕಂಥ ನಟರಾಜರವರು ಈ ಸದ್ದನ್ನು ಮಾಡ್ಕೊಂಡಿದ್ದಾರೆ. ಇವರಿಬ್ಬರ ಮೇಲೆ ನಾವು ದಾವೆಯನ್ನು ಹಾಕಿದಾಗ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನೇನು ಕೇಳಿದ್ರು ಎಲ್ಲ ಸಕಲ ದಾಖಲಾತಿಗಳನ್ನು ನಾನು ಒದಗಿಸ್ಕೊಟ್ಟೆ. ಇವರು ನ್ಯಾಯಾಲಯಕ್ಕೂ ಹಾಜರಾಗಿಲ್ಲ. ಜಾಗ ನಮ್ಮದಾದ್ರಿಂದ ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಇರೋದ್ರಿಂದ ನ್ಯಾಯಾಲಯದಲ್ಲಿ ನಮ್ಮಂತ ತೀರ್ಪು. ಆ ತೀರ್ಪಿಗೆ ಬಂದಾಗ ಆ ಕೋರ್ಟ್ ನೋಟಿಸನ್ನು ತಂದು ನಾನು ಉದ್ದಕ್ಕೂ ಅಂಟಿಸಿ ಆದರೂ ಮತ್ತೆ ನನಗೇನು ಪ್ರತಿಕ್ರಿಯೆ ಬರಲಿಲ್ಲ. ಅದಾದ ನಂತರ ಮತ್ತೆ ನಿಮಗೆ ನಿಮ್ಮದೇ ಜಾಗ ಅಂತ ಆದರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದೆ. ಈ ಮಾನವೀಯತೆ ದೃಷ್ಟಿಯಿಂದ ನಾನು ಒಂದು ಮೀಟಿಂಗನ್ನು ಕರೆಯೋಕ್ಕೆ ಅಂತ ಏರ್ಪಾಡು ಮಾಡಿಸ್ತೇವೆ. ಯಾರು ಇವರು ನಟರಾಜ್ ಅವ್ರ ಮುಖಾಂತರ ಮೀಟಿಂಗ್ ಅರೇಂಜ್ ಆಯಿತು. ಮೇಡಮ್ನು ಬರ್ತಾರೆ ಅಂತ ಅಂದರು. ಒಂದು ಡೇಟ್ ಕೊಟ್ಟರು. ಆ ಡೇಟಿಗೆ ನಾವು ಬಂದು ಮತ್ತೆ ಇನ್ನೊಂದು ಡೇಟ್ ತಗೊಂಡು ನಾವು ಎಲ್ಲಿ ಅಂತ ಎಷ್ಟು ದಿವಸ ಅಂತ ನೋಡೋಣ. ಅದರಿಂದ ನಾವು ನಮ್ಮ ಜಾಗವನ್ನು ಇವತ್ತು ನಾವು ಕೋರ್ಟ್ ಆದೇಶಿಸಬೇಕಾಗುತ್ತೆ. ನಮ್ಮ ಜಾಗನ ಬೇಲಿ ಹಾಕ್ತೀವಿ. ಅವರ ಲಾಯರ್ ಹೇಳ್ತಿರ್ತಕ್ಕಂಥದ್ದು ಇದು ಅವರಿಗೆ ಹೊಡಿಲಿಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಅವರು ಕೋರ್ಟ್ ಆದೇಶವನ್ನು ಕೂಡ ಉಲ್ಲಂಘನೆ ಅಲ್ಲ ಸರ್. ನಮ್ಮ ಜಾಗಕ್ಕೆ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಏನು ನಮ್ಮ ಜಾಗದಲ್ಲಿ ಏನಿರುತ್ತೆ ನಾವು ಕ್ಲೀನ್ ಮಾಡ್ಕೋಬೇಕಾನೆ. ಇಲ್ಲ ನಾವೇ ಇದಕ್ಕೆ ಅಭಿವೃದ್ಧಿ ಪಡಿಸ್ಬೇಕು ಅಥವಾ ನಾವು ಇನ್ನೊಂದು ಮುಂದುವರೆದು ಮಾರಾಟ ಮಾಡಬೇಕು ಏನಾದರೂ ನಾವೊಂದು ಇದಾಗಿರ್ಬೇಕು ತಾನೆ. ಅದರಿಂದ ನಾವು ಅಚ್ಚುಕಟ್ಟು ಮಾಡಿದ್ದೀವಿ. ಈಗ ಅವರು ಮತ್ತೆ ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ರೆ ಪುಷ್ಪವ್ರನ್ನ ಸಂಪರ್ಕ ಮಾಡಿದ್ದಾರೆ. ಅದು ನಮ್ಮ ಮೂಲತಃ ನಮ್ಮ ಓನರ್ ಇದ್ದಾರಲ್ಲ, ಅವರು ನಾವು ಕೂತು ಮಾತಾಡಿ ಆಮೇಲೆ ಮುಂದಿನ ವಿಚಾರಣೆ ಏನಿದೆ ಅವ್ರು ನನಗೇನು ಫೋನ್ ಮಾಡಿಲ್ಲ ಮೇಡಮ್. ನಾನು ಮೂಲ ಓನರ್ ಏನು ಹೇಳ್ತಾರೆ? ಈಗ ನಿಮಗೆ ಕೊಟ್ಟವ್ರು ಈ ರೀತಿ ಘಟನೆಗಳೆಲ್ಲ ಹೇಳಿದ್ರೆ ಏನು ಹೇಳ್ತಾರೆ? ಘಟನೆ ಅವರಿಗೆ ವಿಚಾರ ಗೊತ್ತಾಗಿ ನಾನು ಕ್ಲೀನ್ ಮಾಡಿಸಿ ಅದು ಮುಂದೆ ಏನು ಮಾಡಬೇಕು ಅನ್ನೋದು ಮಾಡ್ತೀನಿ ಅಂತ ಅಂದರೆ ನನ್ನ ಜವಾಬ್ದಾರಿ ಮೇಲೆ ಬಿಟ್ಟಿದ್ದಾರೆ. ಅದನ್ನು ಮುಂದೆ ಯೋಚನೆ ಮಾಡ್ತೀನಿ. ಇದಿಷ್ಟು ದೇವರಾಜ್ ಅವರು ಅಂದ್ರೆ ಏನು ಮೂಲ ಓನರ್ ಜೊತೆ ಕೂಡ ನಾನು ಮಾತುಕತೆಯನ್ನು ನಡೆಸ್ತೀನಿ. ಈ ಒಂದು ಜಾಗ ಈಗ ನಮಗೆ ಸೇರಿದ್ದು, ಹೀಗಾಗಿ ಇದರ ಅಭಿವೃದ್ಧಿ ಕೆಲಸನೂ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.